ಮಿತ್ರರೇ ನಮಸ್ಕಾರ. ನಾವಿವತ್ತು ಸಾಕಷ್ಟು ಜನ ಒಂದು ಕ್ವಶನ್ ಅನ್ನ ಕೇಳ್ತಿದ್ರಿ, ಯಾವ ನಾಮವನ್ನ ಹೇಳಬೇಕು, ಹೇಗೆ ಹೇಳಬೇಕು, ಎಷ್ಟು ಹೇಳಬೇಕು, ಈ ರೀತಿ ನಾಮಕ್ಕೆ ಕುರಿತಾದಂತಹ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದಿರ. ನಾನು ಅದಕ್ಕೆ ನಿಮಗೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೆದಿರುವಂತಹ ಸತ್ಯ ಘಟನೆಯನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇಗೆ ನಾಮ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ಪವಾಡವನ್ನು ಮಾಡ್ತು ಅಂತ ಹೇಳ್ಬಿಟ್ಟು ಆಗ ನಿಮಗೆ ಗೊತ್ತಾಗುತ್ತೆ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಎಷ್ಟು ಮಾಡ್ಬೇಕು ಅನ್ನುವಂಥದ್ದು. ಕ್ಲಿಯರ್. ಅದಕ್ಕಿಂತ ಮೊದಲು ಒಂದು ವಿಷಯನ ಕನ್ಫರ್ಮ್ ಮಾಡ್ಬೇಕು. ಅದೇನಂತ ಹೇಳಿದ್ರೆ, ನಾನು ಒಂದು ವಾರದಿಂದ ಸಿಕ್ಕ ಮಂತ್ರಗಳನ್ನ ಹೇಳ್ತು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಒಂದು ಪ್ರಭಾವ ಆಗುತ್ತೆ ಅನ್ನುವಂತಹ ಒಂದು ವಿಡಿಯೋ ಮಾಡಿದೆ. ಅದರ ಪರಿಣಾಮವಾಗಿ ಸಾಕಷ್ಟು ನೆಗೆಟಿವ್ ಕಮೆಂಟ್ಗಳು ಅಂತ ಹೇಳಿದ್ರೆ ನನ್ನ ಮೇಲೆ ಕಮೆಂಟ್ ಹಾಕಿದ್ರೆ ಪರವಾಗಿಲ್ಲ, ಯಾಕೆ ಅಂತ ಹೇಳಿದ್ರೆ ಒಂದು ಯೂಟ್ಯೂಬ್ ಚಾನಲ್ ಅಂದ್ರೆ ಇವೆಲ್ಲ ಅಭ್ಯಾಸ ಆಗ್ತವೆ. ನಾನು ಯಾವುದೇ ವಿಡಿಯೋ ಮಾಡ್ಬೇಕಂತ ಹೇಳಿದ್ರೆ ಮಹಾತ್ಮರುಗಳ ಜೀವನದಲ್ಲಿ ನಡೆದಿರುವಂತಹ ಒಂದಿಷ್ಟು ಘಟನೆಗಳನ್ನ ಕೋಟ್ ಮಾಡಿನೇ ವಿಡಿಯೋ ಮಾಡುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಆಗ ಆ ತತ್ವಕ್ಕೆ ಒಂದು ಬೆಲೆ ಇರ್ತದೆ. ಆದ್ರೆ ನೆಗೆಟಿವ್ ಕಮೆಂಟ್ ಮಾಡಿದವರು ಅವರನ್ನು ಕೂಡ ಸೇರ್ಸ್ ಬೈದಿರೋದ್ರಿಂದ ಕೆಲವೊಂದು ಕಮೆಂಟ್ ಗಳನ್ನ ಡಿಲೀಟ್ ಮಾಡ್ಬೇಕಾಯ್ತು. ಕೊನೆಗೆ ಅದು ಎಷ್ಟು ಹೆಚ್ಚಾಯ್ತು ಅಂತ ಹೇಳಿದ್ರೆ ಆ ವಿಡಿಯೋನ ನಾನು ತೆಗೆದಾಕ್ಬೇಕಾಯ್ತು. ಆದ್ರೆ ಆ ವಿಡಿಯೋ ತೆಗೆದ ನಂತರ ಮತ್ತೊಂದು ವಿಡಿಯೋ ಹಾಕಿದ್ದೆ. ಯಾಕೆ ಹೇಳಿದ್ದೆ ಅಂದ್ಬಿಟ್ಟು ಮತ್ತೆ ಕೆಲವೊಂದಿಷ್ಟು ನಡೆದಿರುವಂತಹ ಇನ್ಸಿಡೆಂಟ್ ಗಳನ್ನ ಜಸ್ಟಿಫಿಕೇಶನ್ ಕೊಟ್ಟು ಹೇಳಿದ್ದೆ. ಆದ್ರೆ ನನಗೆ ಒಂದು ಡೌಟ್ ಕ್ರಿಯೇಟ್ ಆಗ್ಬಿಟ್ಟಿತ್ತು. ಸಾಕಷ್ಟು ಜನ ಕನ್ಫ್ಯೂಸ್ ಆಗೋದ್ರು. ಸೊ ಕನ್ಫ್ಯೂಸ್ ಮಾಡೋದು ನನ್ನ ಕೆಲಸ ಅಲ್ಲ. ಎಗೈನ್ ಆ ಎರಡನೇ ವಿಡಿಯೋನು ನಾನು ಡಿಲೀಟ್ ಮಾಡ್ಬೇಕಾಯ್ತು. ಬಟ್ ನನಗೆ ಒಂದು ಮನಸ್ಸಿನಲ್ಲಿ ತಳಮಳ ಇತ್ತು, ನನ್ನ ತಪ್ಪು ಹೇಳ್ಬಿಟ್ಟು ನಾನು ಅನ್ನುವಂಥದ್ದು. ಆದ್ರೆ ನನಗೆ ಕೆಲವು ಕನ್ಫರ್ಮೇಶನ್ ಗಳು ಬಂತು, ಇಲ್ಲ ನಾನು ತಪ್ಪ ಹೇಳಲಿಲ್ಲ ಮತ್ತು ಸಮಾಜವನ್ನ ಕನ್ಫ್ಯೂಷನ್ ಕೂಡ ಮಾಡಲಿಲ್ಲ ಅನ್ನುವಂಥದ್ದು. ಅದೇನೇ ಇರಲಿ, ಅದಾದ ತಕ್ಷಣ ನಾನು ಒಂದು ಡಿಸೈಡ್ ಮಾಡಿದೆ. ಅದೇನಂತ ಹೇಳಿದ್ರೆ, ನನ್ನ ವಿಡಿಯೋದಿಂದ ಗುರುಸ್ಥಾನದಲ್ಲಿರೋರ್ಗೆ ಅವಮಾನ ಆಗಿದ್ದರಿಂದ ಈ ರೀತಿ ವಿಡಿಯೋಗಳು ಇನ್ನು ಕೇವಲ ಮೆಂಬರ್ ಓನ್ಲಿ ವಿಡಿಯೋದಲ್ಲಿ ಮಾತ್ರ ಆಗ್ತೀನಿ. ಸೊ ಜನರಲ್ ಆಗಿ ಎಲ್ರಿಗೂ ಯೂಟ್ಯೂಬ್ ಅಲ್ಲಿ ಈ ವಿಡಿಯೋಗಳು ಅವೈಲೇಬಲ್ ಇರೋದಿಲ್ಲ. ಈಗ ಆಕ್ಚುಯಲ್ ವಿಷಯಕ್ಕೆ ಬರೋಣ ಮಿತ್ರರೇ. ಈ ಕತೆ ನಡೆದಿರುವಂತದ್ದು ಉತ್ತರ ಭಾರತದಲ್ಲಿ. ಒಬ್ರು ಸಂತರು ನಾಮದ ಮಹತ್ವವನ್ನ ಪ್ರಚಾರ ಮಾಡ್ತಾ ಇರ್ತಾರೆ. ನಾಮ ಮನುಷ್ಯನನ್ನ ಹೇಗೆ ಬದಲಾಯಿಸುತ್ತೆ, ಒಬ್ಬ ಮನುಷ್ಯ ನಾಮವನ್ನ ಯಾವಾಗ್ಲೂ ಯಾಕೆ ಹೇಳ್ಬೇಕು ಅನ್ನುವಂತಹ ಮಾತುಗಳನ್ನ ಆಡ್ತಿರ್ತಾರೆ. ಇದನ್ನ ಒಬ್ಬ ಕುಲುಮೆ ಮಾಡುವಂತಹ ವ್ಯಕ್ತಿ ನಿಂತ್ಕೊಂಡು ಕೇಳ್ತಿರ್ತಾನೆ. ಆತ ಬೇಜಾರಿನಿಂದ ಬಂದು ಆ ಮಹಾತ್ಮರ ಹತ್ರ ಹೇಳ್ತಾನೆ, ಮಹಾತ್ಮರೇ ನೀವೇನೋ ಹೇಳ್ತೀರಾ ಈ ರೀತಿಯಾಗಿ ನಾಮಸ್ಮರಣೆ ಮಾಡ್ಬೇಕು ಅನ್ನುವಂಥದ್ದು. ಆದ್ರೆ ನಮ್ಮಂತಹ ವ್ಯಕ್ತಿಗಳಿಗೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಬಡವರು. ಬೆಳಗ್ಗೆಯಿಂದ ಸಾಯಂಕಾಲ ಕೆಲ್ಸಕ್ಕೆ ಹೋದ್ರೇನೆ ನಮ್ಮನ್ನ ಜೀವನವನ್ನ ನಡೆಯುವಂಥದ್ದು. ಮತ್ತೆ ಅದು ಅಲ್ದಿರ ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡಿ ನಾವು ಸಾಯಂಕಾಲ ಸುಸ್ತಾಗಿ ಬಂದಿರ್ತೀವಿ. ಮನೆಯಲ್ಲಿ ಊಟ ಮಾಡಿ ಮಲಗಿದ್ರೆ ಸಾಕಾಗಿರುತ್ತೆ. ನಾವು ಹೇಗೆ ನಾಮವನ್ನ ಹೇಳೋದು ಅಂತ ಹೇಳ್ಬಿಟ್ಟು ಆ ಸಂತರ ಮುಂದೆ ಆ ವ್ಯಕ್ತಿ ತನ್ನ ಅಳಲನ್ನ ತೊಡ್ಕೋತಾನೆ. ಆಗ ಸಂತರು ಕೇಳ್ತಾರೆ, ನೀನ್ ಏನ್ ಕೆಲಸ ಮಾಡ್ತೀಯ ಅಂತ ಹೇಳ್ಬಿಟ್ಟು. ಆ ವ್ಯಕ್ತಿ ಹೇಳ್ತಾನೆ, ನಾನು ಕುಲ್ಮೆಯವನು ಅಂತ ಹೇಳ್ಬಿಟ್ಟು. ಇದನ್ನ ಕೇಳಿದಂತಹ ಸಂತರು ಒಂದು ಮಾತು ಹೇಳ್ತಾರೆ. ಅದೇನಂತ ಹೇಳಿದ್ರೆ, ನೀನು ಪ್ರತಿ ಸತಿ ಸುತ್ತಿಗೆಯಿಂದ ಆ ಕಬ್ಬಣವನ್ನ ಬಡಿತೀಯಲ್ಲ, ಅವಾಗ ರಾಮ ರಾಮ ಅಂತ ಹೇಳ್ಬಿಡು ಅಂತ ಹೇಳ್ಬಿಟ್ಟು. ಆ ವ್ಯಕ್ತಿ ಇದನ್ನ ಕೇಳಿದ ನಂತರ ತನ್ನ ಜೀವನದಲ್ಲಿ ಇದನ್ನ ಅಳವಡಿಸ್ಕೊಂಡು ಸಾಕಷ್ಟು ಸಮಯ ಕಳೆದ ನಂತರ ಆ ಸಂತರ ಹತ್ರ ಮತ್ತೆ ಬರ್ತಾನೆ. ಆ ಸಂತರು ಆತನನ್ನ ನೋಡಿ ಕೇಳ್ತಾರೆ, ಏನಪ್ಪ ಈಗ್ಲೂ ರಾಮನಾಮ ಸ್ಮರಣೆ ಮಾಡ್ತಿದ್ಯಾ, ಹೇಗಿದೆ ಜೀವನ ಅಂತ ಹೇಳ್ಬಿಟ್ಟು. ಕೇಳಿದ ತಕ್ಷಣ ಆತನ ಕಣ್ಣಲ್ಲಿ ನೀರು ಬರ್ತದೆ. ಆತ ಒಂದು ಮಾತನ್ನ ಹೇಳ್ತಾನೆ, ಸ್ವಾಮಿ ರಾಮನಾಮ ಎಷ್ಟು ಒಕ್ಕಿದೆ ಅಂತ ಹೇಳಿದ್ರೆ ನನ್ನ ಮೈಯಲ್ಲಿ ನಾನು ಯಾವ್ದಾದ್ರು ಈ ರೀತಿ ಕಬ್ಬಣ ಬಡಿಯೋ ಶಬ್ದ ಕೇಳಿದ್ರೆ ನನ್ನ ತಲೆಯಲ್ಲಿ ಆಟೋಮೆಟಿಕ್ ಆಗಿ ರಾಮ ರಾಮ ಅಂತ ಬಂದ್ಬಿಡುತ್ತೆ ಅಂತ. ಅದು ಅಲ್ದಿರ ನನ್ನ ಆರ್ಥಿಕ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಸುಧಾರಿಸಿದೆ ಅಂತ ಹೇಳಿದ್ರೆ, ಮೊದಲೆಲ್ಲ ಊಟ ತಿಂಡಿಗೂ ಪರದಾಡಬೇಕಾದಂತಹ ಒಂದು ಪರಿಸ್ಥಿತಿ ಇತ್ತು. ಆದ್ರೆ ಇವತ್ತು ಆ ರೀತಿಯಾದಂತಹ ಪರಿಸ್ಥಿತಿ ಇಲ್ಲ. ಆರ್ಥಿಕ ಪರಿಸ್ಥಿತಿ ಬಹಳ ಸುಧಾರಿಸಿದೆ ಅನ್ನುವಂತಹ ಮಾತುಗಳನ್ನ ಆ ವ್ಯಕ್ತಿ ಹೇಳ್ತಾನೆ. ಮಿತ್ರರೇ, ಮತ್ತೂ ಒಂದಿಷ್ಟು ವರ್ಷಗಳು ಕಳೆದ ನಂತರ ಆ ವ್ಯಕ್ತಿಯ ಸ್ಥಿತಿ ಯಾವ ಮಟ್ಟಿಗೆ ಹೋಗುತ್ತೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಇವತ್ತಿನ ಪರಿಸ್ಥಿತಿಯಲ್ಲಿ ಲಂಡನ್ ಅಲ್ಲಿ ಇರ್ತಾನೆ. ಅದು ಅಲ್ದಿರ ಆತಂದೆ ಒಂದು ಕಂಪನಿ ಇರ್ತದೆ ಮತ್ತು ಅವ್ರ ಮನೆಯವರೆಲ್ಲರೂ ಕೂಡ ಸಮಯ ಮಾಡಿಕೊಂಡು ರಾಮನಾಮವನ್ನ ಹೇಳ್ತಾ ಇರ್ತಾರೆ. ಹೀಗೆ ನಾಮ ಅದನ್ನ ಹೇಳುವಂತಹ ವ್ಯಕ್ತಿಗೆ ಏನೇ ತೊಂದರೆ ಇದ್ರು ಅದನ್ನ ಪರಿಹರಿಸಿ ಅದು ಕೊನೆಗೆ ಮೋಕ್ಷದ ಹತ್ರ ಆ ವ್ಯಕ್ತಿಯನ್ನ ಕರ್ಕೊಂಡು ಹೋಗುತ್ತೆ. ಗೆಳೆಯರೇ, ನಾಮ ನೀವು ಯಾವುದೇ ದೇವ್ರದಾದ್ರೂ ಹೇಳ್ಬೋದು. ಶಿವ ಇಷ್ಟ ಆಯ್ತು ಅಂತ ಹೇಳಿದ್ರೆ ಶಿವ ಶಿವ ಅಂತ ಹೇಳಿ, ಗಣೇಶ ಇಷ್ಟ ಆಯ್ತು ಅಂತ ಹೇಳಿದ್ರೆ ಗಣೇಶ ಗಣೇಶ ಅಂತ ಹೇಳ್ಬಿಟ್ಟು ಹೇಳಿ. ಎಗೈನ್ ನಾಮವನ್ನ ನೀವು ಈ ವ್ಯಕ್ತಿ ಹೇಳಿದ ರೀತಿನೇ ಯಾವಾಗ ಬೇಕಾದ್ರೂ ಹೇಳ್ಬಹುದು. ಅಥವಾ ನಾನು ನಿರ್ದಿಷ್ಟ ದಿವಸ ಅಂತ ಹೇಳಿದ್ರೆ 40 ದಿನ ಒಂದು ಮಂಡಲ 40 ದಿನ ಹೇಳ್ತೀನಿ. ಪ್ರತಿ ದಿನಾನು ಎಷ್ಟೋ ಒಂದಿಷ್ಟು ಸಂಖ್ಯೆಗಳು 108 ರಿಂದ 1008 ನಿಮ್ಮ ಇಷ್ಟದ ಸಂಖ್ಯೆಗಳನ್ನ ನೀವು ಹಾಕೋಬಹುದು. ಇದನ್ನ ಹೇಳ್ತೀನಿ ಅನ್ನುವಂಥದ್ದು. ಮತ್ತು ಯಾವಾಗ ಶ್ರೇಷ್ಠ ಅಂತ ಹೇಳಿದ್ರೆ ಈ ರೀತಿ ನೀವು ಒಂದು ನಿಯಮ ಹಾಕೊಂಡು ಹೇಳಕ್ ಕೂತ್ಕೊಂತು ಅಂತ ಹೇಳಿದ್ರೆ, ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 3:30 ಇಂದ 5:30 ಒಳಗಡೆ ಶ್ರೇಷ್ಠ. ಅದ್ ಬಿಟ್ರೆ ಸಾಯಂಕಾಲ 6 ಗಂಟೆಯಿಂದ 7:30 ತುಂಬಾ ಶ್ರೇಷ್ಠ ಮುಹೂರ್ತಗಳಾಗಿರ್ತವೆ. ಈ ರೀತಿ ಒಂದು ರೂಲ್ಸ್ ಅನ್ನ ಹಾಕೊಂಡು ನಾಮ ಜಪ ಮಾಡೋದು. ಉದಾಹರಣೆಗೆ ನೀವು ಒಂದು 40 ದಿನದಲ್ಲಿ ಕವರ್ ಮಾಡ್ತೀರಾ ಅಂತ ಹೇಳಿದ್ರೆ, ರಾಮನಾಮ ಹೇಳ್ಬೇಕಂತ ಹೇಳಿದ್ರೆ ಒಂದು ಬುಧವಾರನೋ ಅಥವಾ ಗುರುವಾರನೋ ಸ್ಟಾರ್ಟ್ ಮಾಡಿ ಒಂದು 40 ದಿನಗಳ ನಂತರ ಎಂಡ್ ಮಾಡಬಹುದು. ಇಷ್ಟು ಜಪ ಸಂಖ್ಯೆ ಅಂತ ಹೇಳ್ಬಿಟ್ಟು. ಇದಕ್ಕೆ ನೀವು ತುಳಸಿಯ ಮಾಲೆಯನ್ನ ಬಳಸಬೇಕಾಗುತ್ತೆ. ಶಿವನಾಮವನ್ನ ಹೇಳ್ತೀರಾ ಅಂತ ಹೇಳಿದ್ರೆ ಒಂದು ರುದ್ರಾಕ್ಷ ಮಾಲೆಯನ್ನ ತಗೊಂಡು ಒಂದು ಸೋಮವಾರವನ್ನ ಸ್ಟಾರ್ಟ್ ಮಾಡಿ 40 ದಿನಗಳು ಮುಗಿಸ್ಕೋಬೇಕಾಗುತ್ತೆ. ಈ ರೀತಿ ಬೇರೆ ಬೇರೆ ದೇವರುಗಳಿಗೆ ಅದರದೇ ಆದಂತಹ ಒಂದಿಷ್ಟು ದಿನಗಳಿಂದ ಸ್ಟಾರ್ಟ್ ಮಾಡಿ 40 ದಿನಗಳ ತನಕ ಮುಗಿಸ್ಕೋಬಹುದು. ಆಯಾ
ಜಪಮಾಲೆಗಳನ್ನ ತಗೊಂಡು. ಕೆಲವರು ಸ್ನಾನ ಮಾಡ್ಬೇಕಾ ಬೇಡವಾ ಅಂತ ಕೇಳಿದ್ರೆ, ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು, ಶ್ರೇಷ್ಠ. ಅದಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಆದ್ರೂ ಬಾಯನ್ನ ತೊಳ್ಕೊಂಡು ಮತ್ತು ಕಾಲುಗಳನ್ನ ತೊಳ್ಕೊಬೇಕಾಗತ್ತೆ. ಮತ್ತು ಯಾರು ಈ ಸ್ಪೆಸಿಫಿಕ್ ಪೀರಿಯಡ್ ಒಂದ್ 40 ದಿನ ಅಂತ ಟೈಮ್ ಲಿಮಿಟ್ ಹಾಕೋತೀರಾ, ಆ ಸಮಯದಲ್ಲಿ ಸ್ವಲ್ಪ ಈ ನಾನ್ ವೆಜಿಟೇರಿಯನ್ ಎಲ್ಲ ಕನ್ಸ್ಯೂಮ್ ಮಾಡದಲ್ಲೇ ಸಾತ್ವಿಕವಾಗಿ ಮಾಡಿದ್ರೆ ತುಂಬಾ ಒಳ್ಳೆಯ ರಿಸಲ್ಟ್ ಗಳು ಸಿಗ್ತಾವೆ. ಮಿತ್ರರೇ, ಇದಿಷ್ಟು ಸಿಂಪಲ್ ಆಗಿ ನಾಮವನ್ನ ಜಪಿಸೋದಕ್ಕೆ ಪಠಿಸೋದಕ್ಕೆ ಇರುವಂತಹ ಸಣ್ಣ ಸಣ್ಣ ನಿಯಮಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.